ಗೌರಿಬಿದನೂರು ತಾಲೂಕಿನ ದೊಡ್ಡಕೊರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದುರಾಶ್ವತ್ಥದ ವೀರಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಸ್ವಾತಂತ್ರ್ಯ ಅಭಿವೃದ್ಧಿ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ 87ನೇ ವಿದುರಾಶ್ವತ್ಥ ಹತ್ಯಾಕಾಂಡ ಮತ್ತು ಬಲಿದಾನಗಳ ನೆನಪು ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ KH ಪುಟ್ಟಸ್ವಾಮಿಗೌಡರು ವೀರಸೌಧದ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಗೌರವ ಸಮರ್ಪಿಸಿ ವಿದುರಾಶ್ವತ್ಥದಲ್ಲಿ 1938 ಏಪ್ರಿಲ್ 25ರಲ್ಲಿ ನಡೆದ ಈ ಹತ್ಯಾಕಾಂಡವು ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ದುರಂತವೆಂದು ದೇಶದಾದ್ಯಂತ ಕಿಚ್ಚು ಹೊತ್ತಿ ಸ್ವತಂತ್ರ ಹೋರಾಟವನ್ನು ಮತ್ತಷ್ಟು ತೀವ್ರವಾಗಿಸಲು ಉದಾಹರಣೆಯಾಯಿತು. ಹಾಗೂ ಭಾರತ ದೇಶವು ಸ್ವತಂತ್ರ ಪಡೆಯಬೇಕಾದರೆ ಹಲವು ಮಹನೀಯರು ಹುತಾತ್ಮರಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗೌರಿಬಿದನೂರಿನ 32 ಸ್ವಾತಂತ್ರ್ಯ ಹೋರಾಟಗಾರರು ತ್ರಿವರ್ಣ ಧ್ವಜವನ್ನು ಹಾರಿಸಿರುವ ಮೂಲಕ ಚರಿತ್ರೆಯನ್ನು ಸೃಷ್ಟಿಸಿ ಬ್ರಿಟಿಷರು ಗುಂಡಿಗೆ ಬಲಿಯಾಗಿ ಹುತಾತ್ಮರಾಗಿದ್ದಾರೆ. ನಾವೆಲ್ಲರೂ ಅವರ ತ್ಯಾಗ ಬಲಿದಾನವನ್ನು ಗೌರವಯುತವಾಗಿ ಸದಾ ಸ್ಮರಿಸಬೇಕೆಂದು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಅಧಿಕಾರಿ ವರ್ಗದವರು, ನಿವೃತ್ತ ಸೈನಿಕರುಗಳು, ಹಲವು ಗಣ್ಯರು, ಭಾಷಣಕಾರರು, ಸ್ವಾತಂತ್ರ್ಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಸಾರ್ವಜನಿಕರುಗಳು ಉಪಸ್ಥಿತರಿದ್ದರು. ನುಡಿಗಳು, ಯುವ ಚಿಲುಮೆ, ಯುವ ಪ್ರತಿಭೆ, ಯುವ ಉತ್ಸಾಹಿಗಳಾದ ಶ್ರೀ ಮಹೇಶ್ ಪತ್ರಿ ಸರ್ ಅವರು ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಿಂದ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಬೇಕೆಂದು ಈ ಮೂಲಕ ಕೋರುತ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ತಾಲೂಕು ಆಡಳಿತ ಸ್ವತಂತ್ರ ಸ್ಮಾರಕ ಅಭಿವೃದ್ಧಿ ಸಮಿತಿ ವಿದುರಾಶ್ವತ್ಥ ಇವರ ಸಂಯುಕ್ತಾಶ್ರಯದಲ್ಲಿ 87ನೇ ವಿದುರಾಶ್ವತ್ಥ ಹತ್ಯಾಕಾಂಡ ಹಾಗೂ ಬಲಿದಾನಗಳ ನೆನಪು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಶ್ರೀ KH ಪುಟ್ಟಸ್ವಾಮಿಗೌಡರು ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಅವರೇ, ಆಮೇಲೆ ನಮ್ಮ ಈ ಎಲ್ಲ ನನ್ನ ಸಹೋದರ ಸರ್ ಅವರೇ, ನಮ್ಮ ಸ್ಮಾರಕ ಸಮಿತಿಯ ಸದಸ್ಯರಾದಂತಹ ರಮೇಶ್ ಸರ್ ಅವರೇ, ಹಾಗೂ ನನ್ನ ನಿವೃತ್ತ ಯೋಧರೇ, ರೈತರಿದ್ದೀರಿ, ಎಲ್ಲರೂ ಕೂಡ ತಮಗೆಲ್ಲರೂ ಕೂಡ ಈ ಒಂದು ಬಲಿದಾನದ ನೆನಪನ್ನು ಇವತ್ತು ನೆನಪಿಸ್ಕೊಂಥ ದಿನ ತಮ್ಮೆಲ್ಲ ಬಂದಿದ್ರೆ ತಮಗೆ ಸ್ವಾಗತವನ್ನು ಕೋರ್ತೀನಿ. ನಾನೊಂದು 2 ನಿಮಿಷ ಮಾತಾಡ್ತೀನಿ. ನಮಗೆ ಬ್ರಿಟಿಷರು ನಮ್ಗೆ ಯಾವಾಗ ಬಂದ್ರೆ ತಮಗೆಲ್ಲನೂ ಗೊತ್ತಿದೆ. 1600ರಲ್ಲಿ ನಮಗೆ ಬ್ರಿಟಿಷರು ಬಂದರು. ಏನು ವ್ಯಾಪಾರಕ್ಕಾಗಿ ತಕ್ಕಡಿ ಹಿಡ್ಕೊಂಡು ಬಂದು ಸುಮಾರು 1757ನೇ ಇಸ್ವಿ ತಮ್ಗೆಲ್ರಿಗೂ ಗೊತ್ತಿದೆ, ಪ್ಲಾಸಿ ಕದನ. ಅಲ್ಲಿಂದ ಏನಾಯಿತು, ಇಲ್ಲಿ ತನಕ ತಕ್ಕಡಿ ಹಿಡ್ಕೊಂಡು ವ್ಯಾಪಾರಕ್ಕಾಗಿ ಬಂದವರು 1757 ಏನು ಪ್ಲಾಸಿ ಕದನ ಆಗುತ್ತೆ. ಅದಾದಮೇಲೆ ತಕ್ಕಡಿ ಬಿಟ್ಟು ಏನು ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ ಆಡಳಿತನೇ ತಮ್ಮ ತೆಕ್ಕೆಗೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಆದ 100 ವರ್ಷಕ್ಕೆ ಇವರು ಅಡ್ಮಿನಿಸ್ಟ್ರೇಷನ್ ಏನು ತಗೊಂಡ್ರಲ್ಲ, ಅವಾಗ ಗೊತ್ತಾಯ್ತು ಇವರು ನಮ್ಮ ಕೇವಲ ವ್ಯಾಪಾರಕ್ಕೆ ಬಂದಿಲ್ಲ, ಇದು ನಮ್ಮನ್ನ ಆಳ್ತಾ ಇದ್ದಾರೆ, ನಮ್ಮ ಮೇಲೆ ದೌರ್ಜನ್ಯಗಳನ್ನ ಎಸ್ಕಾತಾರೆ ಅಂತೇಳಿ. ಒಂದು 100 ವರ್ಷ ಆದಮೇಲೆ ಒಂದು ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ನಡೀತೈತೆ. ಅದೆಲ್ಲರಿಗೂ ಕೂಡ ತಮಗೆ ಗೊತ್ತಿದೆ. 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೀವಿ. ಅದಾದ್ಮೇಲೆ ಇಷ್ಟಾದರೂ ಕೂಡ ಅದನ್ನ ಇವೆಲ್ಲ ಬ್ರಿಟಿಷ್ ಏನು ಮಾಡಿದ್ರು, ಕೇವಲ ಅದನ್ನೊಂದು ಸಿಪಾಯಿ ದಂಗೆ ಅನ್ನೋ ಕೇವಲ ಒಂದು ದಂಗೆಯನ್ನಾಗಿ ಅವರೆಲ್ಲ ಇದನ್ನ ಮಾಡಿ ಕೂಡ ಅದನ್ನು ಹತ್ತೆಕ್ಕಿದ್ರು. ಆದರೂ ನಮ್ಮ ಜನ ಅದನ್ನ ಶೋಷಣೆ ಅನುಭವಿಸ್ಕೊಂತಾನೆ ಬಂತು. ಕೊನೆಗೆ ಇದು ಉಗ್ರ ರೂಪ ತಾಳಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಗದ್ದಾರ್ ಮೂವ್ಮೆಂಟ್ ಅಂತ ಬರುತ್ತೆ. 1913ರಿಂದ 1917 ತನಕ ಗದ್ದಾರ್ ಮೂವ್ಮೆಂಟ್ ಅಂತ ಮಾಡ್ತಾರೆ. ಆ ಒಂದು ಗುಂಪಿನಲ್ಲಿರುವಂಥ ಜನರಿಗೆ ಏನಿರ್ತದೆ ಅಂದರೆ, ಈ ಬ್ರಿಟಿಷ್ನ ಹೊಡೆದೋಡಿಸ್ಬೇಕಂತಂದ್ರೆ ನಾವು ಕೂಡ ಆಯುಧ ಕ್ರಾಂತಿನ ಮಾಡ್ಬೇಕಂತ ಹೇಳಿ ಆಯುಧ ಕ್ರಾಂತಿಯನ್ನ ಮಾಡ್ತಾರೆ.
ಆಮೇಲೆ ಬಾಲ್ ಗಂಗಾಧರ ತಿಲಕ್ ಅವರ ಅಧ್ಯಕ್ಷತೆಯಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪನೆ ಆಗುತ್ತೆ. ಹೋಮ್ ರೂಲ್ ಮೂವ್ಮೆಂಟ್ ಅಂತಂದ್ರೆ ನಮ್ಮನ್ನ ನಾವೇ ಆಳ್ಕೊಳ್ಳೋದು, ಇವ್ರ ಅಂಡ್ರೊಳಗೆ ನಾವು ಇಡೋದೇ ಬೇಡ ಅನ್ನೋಂತಂದ ಹೋಮ್ ರೂಲ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮಹಾತ್ಮ ಗಾಂಧೀಜಿ ಅವರು ಬರ್ತಾರೆ. 1915ರಲ್ಲಿ ಬಂದು ನಮ್ಮ ದೇಶದ ಸ್ಥಿತಿಗತಿಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಫಸ್ಟ್ ರೈತರಿಗೋಸ್ಕರ ಇಂಡಿಗೋ ಚಳವಳಿ ಅಂತ ಚಂಪಾರಣ್ಯ ಸತ್ಯಾಗ್ರಹ, ಇಂಡಿಗೋ ಬೆಳೆಗೆ ಸಂಬಂಧಪಟ್ಟಂಗೆ ರೈತರ ಜೊತೆ ಸೇರಿ ಹೋರಾಟ ನಡೆಸ್ತಾರೆ. ಆಮೇಲೆ 1917ರಲ್ಲಿ ಇನ್ನೊಂದು ಕೇಡಾ ಸತ್ಯಾಗ್ರಹ ಅಂತ ಮಾಡ್ತಾರೆ. ಆಮೇಲೆ 1918ರಲ್ಲಿ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಮಾಡ್ತಾರೆ. ಅವಾಗ ಈ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಈ ತರ ಎಲ್ಲ ನಮ್ಮ ಮೇಲೆ ಸ್ಟ್ರೈಕ್ಗಳು ನಡೀತಾ ಇದಾವೆ, ಈ ತರ ಸತ್ಯಾಗ್ರಹಗಳು ನಡೀತಾ ಇದಾವೆ, ಇದನ್ನ ಏನಾದ್ರೂ ಹತ್ತಿಕ್ಕಕ್ಕೆ ಏನಾದ್ರೂ ಒಂದು ಕಾಯ್ದೆ ತರಬೇಕಲ್ಲ ಅಂತ ಹೇಳಿ ಆ ಕಪಟ ಬ್ರಿಟಿಷರು ಏನ್ ಮಾಡ್ತಾರೆ, ಒಂದು ಕಾಯ್ದೆನ ತರ್ತಾರೆ. ಈ ಕಾಯ್ದೆನ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಯಾಕಂದ್ರೆ ಇದು ರೌಲೆಟ್ ಕಾಯ್ದೆ ಅಂತ. ಈ ಕಾಯ್ದೆ ಎಷ್ಟು ಕ್ರೂರ ಆಗಿರ್ತೈತೆ ಅಂತಂದ್ರೆ 4ರಿಂದ 5 ಜನ, ಅದಕ್ಕಿಂತ ಹೆಚ್ಚು ಜನ ಒಂದ್ ಕಡೆ ಸೇರಿ ಏನಾದ್ರೂ ನಾವು ಗುಂಪು ಚರ್ಚೆ ಮಾಡಿದ್ರೆ ಅವ್ರ ಮೇಲೆ ಶೂಟ್ ಮಾಡೋದು, ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದು, ಯಾವುದೇ ಕಾರಣಗಳನ್ನು ತಿಳಿಸದೆ ಅರೆಸ್ಟ್ ಮಾಡುವಂತ ಒಂದು ಕಾಯ್ದೆನ ರೌಲೆಟ್ ಕಾಯ್ದೆ ಅಂತ ತರ್ತಾರೆ. ಅದನ್ನು ವಿರೋಧಿಸಿ ನಮ್ಮ ಜಲಿಯನ್ ವಾಲ್ಬಾಗದಲ್ಲಿ ಒಂದು 1919 ಆ ಒಂದು ಇಸ್ವಿಯಲ್ಲಿ ಇದ್ರ ವಿರುದ್ಧ ಇದನ್ನು ಮಾಡಿದಾಗ ಹತ್ಯಾಕಾಂಡವ ಆಗತ್ತೆ, ತಮ್ಗೆಲ್ರಿಗೂ ಗೊತ್ತಿದೆ. ಅದೇ ತರನೇ ನಮ್ಮ ಕರ್ನಾಟಕದಲ್ಲಿ, ಅದು ಎಲ್ಲಿ, ದಕ್ಷಿಣ ಭಾರತದ ಜಲಿಯನ್ ವಾಲ್ಬಾಗ, ನಾವು ನೀವೆಲ್ಲ ಕುಂತಹ ಪವಿತ್ರ ಸ್ಥಳ ಜಲಿಯನ್ ವಾಲ್ಬಾಗ್, ಸೆಕೆಂಡ್ ದಕ್ಷಿಣ ಭಾರತದ ಜಲಿಯನ್ ವಾಲ್ಬಾಗ್ ಅಂತ ಏನು ಕರಿತೀವಿ, ವಿಧುರಾಶ್ವತ್ಥ. ಇಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಬ್ರಿಟಿಷರು ಇದನ್ನು ಮಾಡಿದ ನಾವು ವಿರೋಧಿಸಬೇಕು ಅಂತ ಹೇಳಿ ಕೋಲಾರ ಕಾಂಗ್ರೆಸ್ ಸಮಿತಿಯವರು ಇಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಇದು ಬ್ರಿಟಿಷರ ವಿರುದ್ಧ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ನಾವು ಸ್ವತಂತ್ರ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮ ರೂಪಿಸಿರ್ತಾರೆ. ಅದೇ ಟೈಮಲ್ಲಿ ಇಲ್ಲಿ ವಿಧುರಾಶ್ವತ್ಥದ ರಥಯಾತ್ರೆ ಇರುತ್ತೆ. ಅವಾಗ ಈ ರೌಲೆಟ್ ಕಾಯ್ದೆ ಇರುತ್ತಲ್ಲ, ಸೊ ಇವ್ರೇನ್ ಮಾಡ್ತಾರೆ, ಬ್ರಿಟಿಷರು ಹೇಳ್ತಾರೆ ನೀವು ಹೋಗಿ ಅಂತ. ಆದ್ರೆ ನಮ್ಮ ಯೋಧರು ಹೋಗೋದಿಲ್ಲ, ನಾವು ಯೋಜನೆ, ನಮ್ಮ ಸ್ವಾತಂತ್ರ್ಯ ಪಡೆಯೋಕ್ಕೆ ನಾವು ಯೋಜನೆ ರೂಪ ಮಾಡ್ತೀವಿ ಅಂದಾಗ ಕೂತ್ಕೋತಾರೆ. ಅವಾಗ ಸುಮಾರು 32 ಜನನ ಇವರು ಗುಂಡಿಕ್ಕಿ, ಯಾವುದೋ ಒಂದು ಕಾರಣ ಹೇಳದೇನೆ ಅಮಾಯಕರನ್ನ, ನಮ್ಮ ಯೋಧರನ್ನ ಇವರು ಗುಂಡಿಕ್ಕಿ ಕೊಲ್ತಾರೆ. ಅವಾಗ ನಮ್ಮ ಯೋಧರು ಪ್ರಾಣ ಬಿಡ್ತಾರೆ. ಆದ್ರೆ ಅವರು ಪ್ರಾಣ ಬಿಡೋದು ಕೇವಲ 2 ಜನ ಹೇಗೆ ಆತ್ಮಾಹುತಿಗೆ ಒಳಗಾದರು ಅನ್ನೋದೆಲ್ಲ ಇದೆ. ಅದರಲ್ಲಿ 9 ಜನದ ಹೆಸರನ್ನು ಮಾತ್ರ ಹಾಕಿದ್ದಾರೆ. ಭೀಮಯ್ಯನವರು, ನಾಮ ಅಶ್ವತ್ಥ ನಾರಾಯಣ ಶೆಟ್ಟರು, ಹನುಮಂತಪ್ಪನವರು, ವೆಂಕಟಗಿರಿಯಪ್ಪನವರು, ನರಸಪ್ಪ ಚೇಳೂರವರು, ಒಬ್ಬರಿದು ಯಾವ ಚೇಳೂರು ಗೊತ್ತಿಲ್ಲ, ನಮ್ಮ ತುಮಕೂರು ಹತ್ತಿರದ ಚೇಳೂರಾದರೆ ಇಲ್ಲೇ ಪಕ್ಕದಲ್ಲೇ ಇದೆಯಾ, ಚೌಳೂರು ಹಾಂ, ನರಸಪ್ಪ ಚೌಳೂರು. ಆಮೇಲೆ ಗಾರಿ ನರಸಪ್ಪನವರು, ನಾಗಮಲ್ಲಯ್ಯನವರು, ಇನ್ನೊಬ್ಬರು ನರಸಪ್ಪನವರು. ಹೀಗೆ 8 ಜನದ ಹೆಸರು ಮಾತ್ರ ಅಲ್ಲಿ ನಮೂದಿತವಾಗಿದೆ. ಇನ್ನು ಮಿಕ್ಕವರು 32 ಜನದಲ್ಲಿ ಇನ್ನು ಮಿಕ್ಕವರ ಹೆಸರು ಚರಿತ್ರೆಯ ಪುಟಗಳಲ್ಲಿ ಬೇರೆ ಕಡೆ ಬರೆದಿರ್ತಕ್ಕಂಥದ್ದಿದೆ. ಅದಕ್ಕಾಗಿ ನಮ್ಮ ನಗರಿಗೆಯವರ ಹತ್ರ ಅದರ ಚರಿತ್ರೆಯ ಪುಸ್ತಕವೂ ಕೂಡ ಇರ್ತಕ್ಕಂಥದ್ದು, ಚಿಕ್ಕ ಪುಸ್ತಕ. ನನಗೆ 87ನೆಯ ಈ ಸನ್ನಿವೇಶದೊಳಗೆ ಒಂದು ಘಟನೆ ನೆನಪಾಗ್ತಾ ಇದೆ. ಆ ಘಟನೆ ಯಾವುದು ಅಂದರೆ ಸೌತ್ ಆಫ್ರಿಕಾದಲ್ಲಿ ನಡೆದಂಥ ಘಟನೆ. 2023 ಜೂನ್ 7ನೇ ತಾರೀಕು ಅಲ್ಲಿಯೂ ಕೂಡ ಒಂದು ಸ್ಮರಣೆ ನಡೆಯಲ್ಪಡ್ತು. ಆ ಸ್ಮರಣೆ ಯಾವುದು ಅಂತಂದರೆ ಸತ್ಯಾಗ್ರಹ ಹುಟ್ಟಿದ ಸ್ಮರಣೆ. ವಿಶ್ವಕ್ಕೆ ಸತ್ಯಾಗ್ರಹ ಅಂತನ್ನೋದು ಹುಟ್ಟಿದ್ದೆಲ್ಲಿ? ಸೌತ್ ಆಫ್ರಿಕಾದಲ್ಲಿ. ಆಶ್ಚರ್ಯ ಆಗಬಹುದು ನಮಗೆ. ಯಾಕೆಂದರೆ ಗಾಂಧೀಜಿಯನ್ನು ಕುರಿತು ಮಾತನಾಡಬೇಕಾದಾಗ ನಾವು ಏನೆಲ್ಲ ಮಾತನಾಡ್ತೇವೆ. ಇಲ್ಲೂ ಕೂಡ ನೋಡಿ 1915ರಲ್ಲಿ ಗಾಂಧೀಜಿ ಬಂದದ್ದನ್ನು ಕುರಿತಂತೆ ಇಲ್ಲಿ ದಾಖಲಾತಿ ಇದೆ. ಇಲ್ಲಿ ಆ ಚಿತ್ರ ಸಮೇತವಾಗಿ ದಾಖಲಾತಿ ಇದೆ. ಆದರೆ ಗಾಂಧೀಜಿ ಅದಕ್ಕೂ ಪೂರ್ವದೊಳಗೆ 1915ಕ್ಕೆ ಇಲ್ಲಿಗೆ ಬರೋದಕ್ಕೆ ಮುಂಚೆ 21 ವರ್ಷಗಳವರೆಗೆ ಸೌತ್ ಆಫ್ರಿಕಾದಲ್ಲಿ ಒಂದು ಹೋರಾಟ ಮಾಡಿರ್ತಾರೆ. ಆ ಹೋರಾಟ ಯಾವುದು? ವರ್ಣದ್ವೇಷದ ವಿರುದ್ಧವಾಗಿ ನಡೆದಂಥ ಹೋರಾಟ. ಯಾಕೆ ನಾವು ಚರಿತ್ರೆಯನ್ನು ಮರೀತೇವೆ? ಬೇರೆ ದೇಶದಲ್ಲಿ ಯಾಕೆ ಚರಿತ್ರೆಯನ್ನು ಹೆಚ್ಚು ಜೀವಂತವಾಗಿ ಇಟ್ಕೊಂಡಿದ್ದಾರೆ? ಇದು ಬಹಳ ಮುಖ್ಯವಾದ ವಿಷಯ.
ಯಾಕೆಂದರೆ ಚರಿತ್ರೆಯನ್ನು ಮರೆತ ಜನಾಂಗ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದ ಜನಾಂಗ ಭವಿಷ್ಯವನ್ನು ಕಟ್ಟುವುದಕ್ಕೂ ಕೂಡ ಸಾಧ್ಯವಿಲ್ಲ. ಇವತ್ತು ನಮ್ಮ ದೇಶದ ಸ್ಥಿತಿ ತಿರುಚಿದ ಚರಿತ್ರೆಯನ್ನು ಕಿವಿಗೆ ಕೇಳ್ಕೊಳ್ತಾ, ಎದೆಗೆ ತುಂಬಿಕೊಳ್ತಾ ಭವಿಷ್ಯವನ್ನು ಕಟ್ಟುವುದರೊಳಗೆ ವಿಫಲವಾಗ್ತಾ ಇದ್ದೇವೆ. ಯಾಕೆ ಭವಿಷ್ಯವನ್ನು ಕಟ್ಟುವುದಕ್ಕೆ ವಿಫಲವಾಗ್ತಾ ಇದ್ದೇವೆ ಅಂದರೆ ಮನುಷ್ಯತ್ವವನ್ನೇ ಮರೆತ ಚರಿತ್ರೆಯನ್ನು ನಾವು ಓದ್ತಾ ಇದ್ದೇವೆ. ಇದು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಾದಂಥ ಸನ್ನಿವೇಶ. ಅದಕ್ಕೇನೆ ನಾನು ಸೌತ್ ಆಫ್ರಿಕಾದ ವಿಷಯ ಹೇಳ್ತಾ ಇದ್ದೀನಿ. 2023 ಜೂನ್ 7ನೇ ತಾರೀಕು ನಡೆದ ಘಟನೆ. ಅಲ್ಲಿ ಇಡೀ ಸೌತ್ ಆಫ್ರಿಕಾ ಒಂದು ರೀತಿಯಲ್ಲಿ ಆ ಸ್ಮರಣೆಯ ವಿವೇಕದ ತಿಳುವಳಿಕೆಯ ನೆಲೆಯೊಳಗೆ ಆ ಆಚರಣೆ ಮಾಡ್ತು. ಯಾವುದು ಆಚರಣೆ ಅಂತಂದರೆ, ಇಲ್ಲಿಂದ ಗಾಂಧೀಜಿ ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ, ಒಬ್ಬ ಲಾಯರ್ ಆಗಿ, ಬ್ಯಾರಿಸ್ಟರ್ ಆಗಿ ಹೋಗ್ತಾರೆ. ಅಲ್ಲಿಗೆ ಹೋದ ಕೆಲವೇ ದಿವಸಗಳಲ್ಲಿ ಡರ್ಬಾನ್ನಿಂದ ಅವರು ಕೇಪ್ ಟೌನ್ಗೇನು ಹೋಗಬೇಕಾಗಿದ್ದಾಗ ಟ್ರೈನ್ನಲ್ಲಿ ಫಸ್ಟ್ ಕ್ಲಾಸ್ ಬೋಗಿ ಒಳಗೆ ಕೂತಿರ್ತಾರೆ. ಟಿಕೆಟ್ ಕಲೆಕ್ಟರ್ ಬರ್ತಾನೆ, ಇವರ ಕೂಲಿ ಬ್ಯಾರಿಸ್ಟರ್, ನೀನು ಯಾಕೆ ಈ ಫಸ್ಟ್ ಕ್ಲಾಸ್ ಬೋಗಿ ಒಳಗೆ ಚಲಿಸ್ತಾ ಇದೀಯಾ ಅಂತಂದು, ನೀನು ಥರ್ಡ್ ಕ್ಲಾಸ್ ಬೋಗಿಗೆ ಹೋಗು ಅಂತ. ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಇಲ್ಲೇ ಹೋಗ್ತೇನೆ ಗಾಂಧಿ ಹೇಳ್ತಾರೆ. ಆದರೆ ಅವನು ಬಿಡೋದಿಲ್ಲ. ಅವನ ಜೊತೆಗೆ ಇನ್ನೊಬ್ಬರು ಬರ್ತಾರೆ. ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಗಾಂಧಿಯನ್ನು ನೀನು ಸ್ಟಾರ್ಟ್ ಆಗಬೇಕು ಟ್ರೈನು, ಕೆಳಗೆ ಎಸಿತಾರೆ. ಅವರ ಏನೇನು ಲಗೇಜ್ ಇತ್ತಲ್ಲ, ಲಗೇಜ್ ಸಮೇತವಾಗಿ ಕೆಳಕ್ಕೆ ಎಸಿತಾರೆ. ಅದು ಎಲ್ಲಿ ಅಂತಂತಂದರೆ ಸೈಂಟ್ ಪೀಟರ್ಸ್ ಮಾರಿಸ್ಬರ್ಗ್ ರೈಲ್ವೆ ಸ್ಟೇಷನ್ನಲ್ಲಿ. ಆ ಎಸೆದ ಹೊತ್ತಿನೊಳಗಿನ ಅವಮಾನ ಇದೆಯಲ್ಲ, ಅದು ತಡ್ಕೊಳಕ್ಕಾಗೋದಿಲ್ಲ ಗಾಂಧೀಜಿಗೆ. ಯೋಚನೆ ಮಾಡ್ತಾರೆ, ಇಂಥ ಅವಮಾನಿತ ದೇಶದೊಳಗೆ ನಾನು ಬದುಕು ಕಟ್ಕೋಬೇಕಾ, ನಾನು ಇರಬೇಕಾ, ನನ್ನ ದೇಶದಲ್ಲೇ ನಾನು ಯಾಕೆ ಇರಬಾರ್ದು, ಹೋಗಬೇಕು ವಾಪಸ್ಸು ಅಂತನ್ನುವ ಆಲೋಚನೆ ಮಾಡ್ತಾರೆ. ಅಂಥ ಸಂದರ್ಭದೊಳಗೆ ಯಾರೋ ಒಬ್ಬಳು ಹೆಣ್ಣು ಮಗಳು ಬಂದು ಅಲ್ಲಿ ಒಂದಷ್ಟು ನೀರು ತಂದು ಅವರಿಗೆ ಸಮಾಧಾನ ಮಾಡಿದ ರೀತಿಯೊಳಗೆ ಕುಡಿಯೋದಕ್ಕೆ ಕೊಡ್ತಾಳೆ. ಇದು ಎಲ್ಲೂ ಚರಿತ್ರೆಯಲ್ಲಿ ದಾಖಲಾಗಿಲ್ಲ, ಅಲ್ಲಿಗೆ ಹೋದಾಗ ಗೊತ್ತಾಗುವಂಥ ಸನ್ನಿವೇಶ ಇದು. ಆಗ ಗಾಂಧಿಗೆ ಯೋಚನೆ ಬರುತ್ತೆ, ನಾನು ಹೇಡಿಯಾಗಿ ಹಿಂತಿರುಗಿ ಹೋಗಲಿ, ಈ ಕ್ರೌರ್ಯ, ಈ ಹಿಂಸೆ, ಈ ಅವಮಾನ ಇವುಗಳಿಗೆ ಬೆನ್ನು ತಿರುಗಿಸಿದಂತೆ ನಾನು ನನ್ನ ದೇಶಕ್ಕೆ ಹೋಗಲಿ. ಇಲ್ಲ, ಈ ಕ್ರೌರ್ಯ, ಈ ಹಿಂಸೆ, ಈ ಅವಮಾನ ಇವುಗಳನ್ನು ಎದುರಿಸಿ ನಿಲ್ಲಬೇಕು. ನನ್ನ ಇಂಡಿಯಾದ ಜನಗಳನ್ನು ಕೂಲಿ ಎಂದು ನಿಕೃಷ್ಟವಾಗಿ ಕಾಣುತ್ತಿರುವ ಈ ಬಿಳಿಯರ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಯೋಚನೆ ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಏನು ಅಂತಂದರೆ, ಇವರ ಕ್ರೌರ್ಯ, ಇವರ ಹಿಂಸೆ, ಇದಕ್ಕೆ ವಿರುದ್ಧವಾಗಿ ನಾನು ಅಹಿಂಸಾತ್ಮಕವಾಗಿ ಸತ್ಯಾಗ್ರಹದ ಮಾರ್ಗದೊಳಗೆ ನನ್ನ ಹೋರಾಟ ನಡೆಸಬೇಕು ಸಂಕಲ್ಪ ಮಾಡ್ತಾರೆ. ಅದಕ್ಕೇನೆ 23 ಜೂನ್ 7ಕ್ಕೆ 130 ವರ್ಷ ತುಂಬಿತು. ಆ 130 ವರ್ಷ ತುಂಬಿದ್ರಿಂದೇನೆ ಅಲ್ಲಿ ಗಾಂಧೀಜಿಯ ಒಂದು ಸ್ಟ್ಯಾಚ್ಯೂ ಹಾಕಿ ಅಲ್ಲೇನು ಮಾಡಿದ್ದಾರೆ ಅಂದರೆ, ಕೆಳಗಡೆಗೆ ಬರ್ತ್ ಪ್ಲೇಸ್ ಆಫ್ ಸತ್ಯಾಗ್ರಹ ಅಂತ ಬರೆದವರೇ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆ ದಿವಸವನ್ನು ಆಚರಿಸಿದವು ಸೌತ್ ಆಫ್ರಿಕಾದಲ್ಲಿ. ನಮ್ಮಲ್ಲಿ 32 ಜನ ಇಲ್ಲಿ ಬಲಿಯಾಗಿ 87 ವರ್ಷ ಆಗಿದೆ. ನಾವಿಷ್ಟು ಜನ ಕುಳಿತುಕೊಂಡು ಇಲ್ಲಿ ಆಚರಿಸ್ತಾ ಇದ್ದೇವೆ. ನೀವು ಗಮನಿಸಬೇಕು, ಯಾಕೆಂದರೆ ಇಡೀ